ನಡೆಸಿದ್ದಾರೆ, ಇನ್ನೊಂದು ಕಡೆ ಕುಡ್ಕೊಂಡು ಬಂದು ದಾಂಧಲೆ ಮಾಡ್ತಿದ್ದಾರೆ. ಇದು ಆರೋಗ್ಯಯುತ ಸಮಾಜದ ಲಕ್ಷಣವಲ್ಲ. ಕೆಮ್ಮುವಾಗ ಯಾವಾಗಲೂ ಕರವಸ್ತ್ರವನ್ನ ಇಟ್ಕೊಳ್ಬೇಕು. ಇಲ್ಲದೆ ಇದ್ದರೆ ಗಾಳಿಯಿಂದ ವೈರಾಣುಗಳು ಒಬ್ಬರಿಂದ ಒಬ್ಬರಿಗೆ ಹರಡಿ ಅನಾರೋಗ್ಯ ಉಂಟಾಗುತ್ತದೆ. ಕೂಡಂಗಡಿಯಲ್ಲಿ ಕಲುಷಿತವಾದ ನೀರನ್ನು ಬಳಸಿ ಆಹಾರ ತಯಾರಿಸ್ತಾರೆ. ಇದನ್ನು ಅನೇಕ ಜನ ಬಂದು ಸೇವಿಸೋದ್ರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ. ಹಾಗಾಗಿ ಆಹಾರ ತಯಾರಿಸುವಾಗ ಯಾವಾಗಲೂ ಶುದ್ಧ ನೀರನ್ನೇ ಬಳಸಬೇಕು. ಇನ್ನೊಂದು ಕಡೆ ಅತಿಯಾಗಿ ಕುಡ್ಕೊಂಡು ಬಂದು ಒಂದು ಸಲ ರಸ್ತೆ ಬದಿಯಲ್ಲಿ ಮತ್ತೊಂದು ಸಲ ಕೊಳಚೆ ಪ್ರದೇಶದಲ್ಲಿ ಮಲಗಿರ್ತಾರೆ. ಅವರ ದೇಹದ ಮೇಲೆ ಅವರಿಗೆ ಸ್ವಾಧೀನ ಇರೋದ್ರಿಲ್ಲ. ಇವರಿಗೆ ಯಾವ ರೀತಿ ಸಾಂಕ್ರಾಮಿಕ ರೋಗಗಳು ಹರಡುತ್ತೆ ಅಂತ ನಾವು ಯಾರು ಊಹೆ ಕೂಡ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾವು ಪರಿಸರವನ್ನು ಸ್ವಚ್ಛವಾಗಿಡಬೇಕು. ಸರ್ಕಾರ ಇದಕ್ಕೆ ಅಂತೇಳಿ ಸಾಂಕ್ರಾಮಿಕ ರೋಗಗಳ ಪತ್ತೆ ಹಚ್ಚುವಿಕೆ ಮತ್ತು ತಡೆಗಟ್ಟುವಿಕೆಗೆ ಹಲವಾರು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದಿದೆ. ನಾವೆಲ್ಲರೂ ಇದನ್ನು ಪಾಲಿಸಬೇಕಾಗಿದೆ. ಆರೋಗ್ಯಯುತ ಸಮಾಜದ ನಿರ್ಮಾಣ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ರೋಗ ಬಂದೀತು ಜಪಾನ, ಓ ಅಣ್ಣಂದಿರ ರೋಗ ಬಂದೀತು ಜಪಾನ.